ಮಾಸ್ ಮ್ಯಾನ್ ಚಿನ್ನಯ್ಯನಿಗೆ ಹೊಸ ಎಫ್ಐಆರ್ ಸಂಕಷ್ಟ. ಸುಜಾತಾ ಭಟ್ಗೆ 3ನೇ ದಿನದ ವಿಚಾರಣೆ. ಎಸ್ಐಟಿ ಭೇಟಿಗೆ ಬಂದ ಸೌಜನ್ಯ ತಾಯಿಗೆ ನೋ ಎಂಟ್ರಿ. ಬೋರ್ಡೆ ರಹಸ್ಯ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಮೇಲೆ ಹೊಸ ಎಫ್ಐಆರ್ ದಾಖಲಾಗಿದೆ. ಆತನೇ ಈಗ ಆರೋಪಿ ನಂಬರ್ 1. ಚಿನ್ನಯ್ಯ ದೂರುದಾರ ಆಗಿದ್ದಂಥವನು ಈಗ ಆರೋಪಿ ಆಗಿದ್ದಾನೆ. ಆರೋಪಿ ನಂಬರ್ 1 ಅವನೇ. ನೆಕ್ಸ್ಟ್ ಇನ್ ಯಾರೆಲ್ಲ A2, A3, A4, A5 ಈ ರೀತಿಯಾಗಿ ಆಡ್ ಆನ್ ಆಗ್ತಾರೆ ಅನ್ನುವಂಥದ್ದೇ ಈಗಿರುವಂತ ಕುತೂಹಲ. ಈಗ ಒಬ್ಬನೇ ಇದ್ದಾನೆ ಆರೋಪಿ. ಮಾಸ್ ಮ್ಯಾನ್ ಚಿನ್ನಯ್ಯನಿಗೆ ಎಸ್ಐಟಿ ತೀವ್ರ ವಿಚಾರಣೆಯನ್ನ ಮುಂದುವರೆಸಿದೆ. 10 ಸೆಕ್ಷನ್ಗಳಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂಥದ್ದು ಎಸ್ಐಟಿ. ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದಂತ ತಿಮರೋಡಿಗೆ ಸಂಕಷ್ಟ ಎದುರಾಗಿದೆ. ತಿಮರೋಡಿ ಮಟ್ಟಣ್ಣವರಿಗೆ ನೋಟಿಸ್ ಕೊಡ್ಲಿಕ್ಕೆ ತಯಾರಿಯಂತೆ ಎಸ್ಐಟಿ ಟೀಮ್ನಿಂದ. ಇಲ್ಲಿ ಪ್ರಮುಖವಾಗಿ ಚಿನ್ನಯ್ಯ ಇವರಿಬ್ಬರ ಹೆಸರನ್ನ ಹೇಳಿ ಆಶ್ರಯ ಕೊಟ್ಟಿದ್ ಬೇರೆ, ಅದನ್ನ ಹೊರತುಪಡಿಸಿ ಬೇರೆ ಇನ್ನೇನಾದ್ರೂ ಷಡ್ಯಂತ್ರ ರೂಪಿಸುವಂತ ನಿಟ್ಟಿನಲ್ಲಿ ಇವರು ಈತನನ್ನ ಬಳಸ್ಕೊಂಡ್ರ, ಪಾತ್ರಧಾರಿಯನ್ನಾಗಿ ಮಾಡಿದ್ರ, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿಯನ್ನ ಕೊಟ್ಟಿದ್ದಾನ, ಅದ್ರ ಬಗ್ಗೆ ಏನಾದ್ರು ಸ್ಟೇಟ್ಮೆಂಟ್ ಬಂದಂತ ಸಂದರ್ಭದಲ್ಲಿ ಆ ಕಾರಣಕ್ಕೋಸ್ಕರ ಪೊಲೀಸರು ಏನಾದ್ರು ನೋಟಿಸ್ ಅನ್ನ ಕೊಟ್ಟಿದ್ದಾರಾ ಕಾದು ನೋಡ್ಬೇಕಾಗಿದೆ ಎಂದು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿಚಾರಣೆ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಸಿಬ್ಬಂದಿಯನ್ನ ಕೂಡ ವಿಚಾರಣೆ ಮಾಡಲಾಗುತ್ತೆ. ದಾಖಲೆ ಸಮೇತ ಬರುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಎಸ್ಐಟಿ. ತಿಮರೋಡಿ ಮನೆಯಲ್ಲಿ 44 ದಿನ ಚಿನ್ನಯ್ಯ ಇದ್ದ, ಆಶ್ರಯವನ್ನ ಪಡ್ಕೊಂಡಿದ್ದ. 44 ದಿನ ಏನು ಮಾಡ್ತಾ ಇದ್ದ? ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಏನೆಲ್ಲ ಸಂಚನ್ನ ರೂಪಿಸಲಾಗಿತ್ತು? ತಿಮರೋಡಿ ಮನೆಯಲ್ಲೇ ಸಂಚನ್ನ ರೂಪಿಸಲಾಗಿತ್ತ? ಯಾವ ಕಾರಣಕ್ಕೋಸ್ಕರ ಸಂಚನ್ನ ರೂಪಿಸಿದ್ರು? ಏನಂತ ಹೇಳಿ ಇವನನ್ನ ಕರ್ಕೊಂಡ್ಬಂದಿದ್ರು? ಇವನು ಎಷ್ಟಕ್ಕೆ ಡೀಲ್ ಆಗಿದ್ದ ಹಣಕ್ಕೆ? ಎಲ್ಲ ಪ್ರಶ್ನೆಗಳು ಬರ್ತವೆ. ಯಾರೆಲ್ಲ ಸಭೆಗಳನ್ನ ಮಾಡಿದ್ರು ಅಂತ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ಆ CCTVಲಿ ಏನಾದರೂ ವಿಜುವಲ್ಸ್ಗಳು ಇದಾವ, ಅದರಲ್ಲಿ ಏನಾದರೂ ಡೆಲೀಟ್ ಆಗಿದೆಯಾ ಗೊತ್ತಿಲ್ಲ. ಬಟ್ ಯಾರ್ಯಾರು ಬಂದಿದ್ರು, ಏನು ಮಾಡ್ತಾ ಇದ್ರು, ಯಾವ ಕಾರಣಕ್ಕೋಸ್ಕರ ಇಲ್ಲಿ ಷಡ್ಯಂತ್ರ ಏನಾದರೂ ಮಾಡಿದಂಥ ಹಿನ್ನೆಲೆಯಲ್ಲಿ ಅಕಸ್ಮಾತ್ ಮಾಡಿದ್ರೆ ಅದರಲ್ಲಿ ಇವರು ಕೂಡ ಭಾಗಿದಾರರ. ಗಿರೀಶ್ ಮಟ್ಟಣ್ಣವರ್ ಮತ್ತೆ ತಿಮರೋಡಿ ಸೇರಿದಂತೆ ಅವ್ರ ಮನೇಲಿ ಯಾರ್ಯಾರೆಲ್ಲ ಸೇರ್ತಾ ಇದ್ರು ಅವರೆಲ್ಲರೂ ಕೂಡ ಮಸಿ ಬಳಿಯುವಂತ ಕೆಲಸ, ಷಡ್ಯಂತ್ರ ಮಾಡುವಂತ ಕೆಲಸದಲ್ಲಿ ಪಾತ್ರಧಾರರಾಗಿದ್ರ ಗೊತ್ತಾಗಬೇಕಾಗಿದೆ. ಎಸ್ಐಟಿಗೆ ಮಾಹಿತಿ ನೀಡಲಿಕ್ಕೆ ನನಗೆ ಅವಕಾಶ ಕೊಡಿ, ತನಿಖೆಗೆ ಪೂರಕವಾದಂತಹ ದಾಖಲೆ ನೀಡಲಿಕ್ಕೆ ಅವಕಾಶ ನೀಡಿ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿಗೆ ಮಟ್ಟಣ್ಣವರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಮೇಲ್ ಮೂಲಕ ಅವಕಾಶ ನೀಡುವಂತೆ ಮನವಿಯನ್ನ ಮಾಡಿದ್ದಾರಂತೆ ಗಿರೀಶ್ ಮಟ್ಟಣ್ಣವರ್. ಇಷ್ಟು ದಿನ ಆಲ್ಮೋಸ್ಟ್ ಒಂದು 3-4 ವರ್ಷದಿಂದಲೂ ಕೂಡ ನಾಳೆ ರಿಲೀಸ್ ಮಾಡ್ಬಿಡ್ತೀನಿ, ನಾನು ದಾಖಲೆ ಇದೆ, ಈಗ ರಿಲೀಸ್ ಮಾಡ್ಬಿಡ್ತೀನಿ, ನಮ್ಮ ಹತ್ರ ಬಂಡಲ್ ಗಟ್ಲೆ ದಾಖಲೆ ಇದೆ, ನಾವು ಸಾಕ್ಷಿಗಳನ್ನ ಇಟ್ಕೊಂಡಿದ್ದೀವಿ, ಈಗ ಮಾಡ್ತೀನಿ, ನಾಳೆ ಲೈವಲ್ಲಿ ಮಾಡ್ತೀನಿ, ಇದನ್ನು ಹೇಳಿದ್ದೇ ಬಂತು. ಈಗ ಪ್ರಣವ್ ಮೊಹಂತಿ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಮೇಲ್ನಲ್ಲಿ ನಮ್ಮ ಹತ್ರ ದಾಖಲೆಗಳಿದಾವೆ, ಅದನ್ನು ಪ್ರೊಡ್ಯೂಸ್ ಮಾಡ್ತೀವಿ, ಮಾಹಿತಿ ನೀಡಲಿಕ್ಕೆ ನನಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಆ ಮಾಹಿತಿ ಏನಿದೆಯೋ ಏನೋ ಗೊತ್ತಿಲ್ಲ, ಯಾವ ರೀತಿಯಾದಂಥ ಮಾಹಿತಿಯನ್ನು ಇಟ್ಕೊಂಡಿದ್ದಾರೋ ನೋಡಬೇಕಾಗಿದೆ. ಇನ್ನು ಎಸ್ಐಟಿ ಅಧಿಕಾರಿಗಳಿಂದ ಚಿನ್ನಯ್ಯ ಮೊಬೈಲ್ ಅನ್ನ ಸೀಸ್ ಮಾಡಲಾಗಿದೆ. ಚಿನ್ನಯ್ಯ ಮೊಬೈಲ್ ರಿಟ್ರೀವ್ಗೆ ಎಸ್ಐಟಿ ತೀರ್ಮಾನವನ್ನು ಮಾಡಿದೆ. ಎಸ್ಐಟಿ ಅಧಿಕಾರಿಗಳಿಂದ ಚಿನ್ನಯ್ಯ ಮೊಬೈಲ್ ಸೀಸ್ ಮಾಡಲಾಗಿರುವಂಥದ್ದು. ಚಿನ್ನಯ್ಯ ಮೊಬೈಲ್ ರಿಟ್ರೀವ್ಗೆ ಎಸ್ಐಟಿ ತೀರ್ಮಾನ ಮಾಡಿದೆ. ಆ ಮೊಬೈಲ್ ಸಿಕ್ಕಿದ್ದು ತಿಮರೋಡಿ ಮನೆಯಲ್ಲಿ. ಈತನಿಗೆ ಆಶ್ರಯ ಕೊಡಲಾಗಿತ್ತಲ್ಲ ಒಂದು ಕೋಣೆ, ಅಲ್ಲಿ ಸಿಕ್ಕಿದ್ದು. ಮನೆಯಲ್ಲಿ ಪತ್ತೆಯಾಗಿದ್ದ 2 ಮೊಬೈಲ್, ಚಿನ್ನಯ್ಯನ ಕೋಣೆಯಲ್ಲಿದ್ದಂಥ 2 ಮೊಬೈಲ್ಗಳು. FSLಗೆ ಮೊಬೈಲ್ನಲ್ಲಿದ್ದಂಥ ಡೇಟಾ ಸಂಗ್ರಹಕ್ಕೆ ಎಸ್ಐಟಿ ಮುಂದಾಗಿದೆ. FSLಗೆ ಮೊಬೈಲ್ನಲ್ಲಿದ್ದಂಥ ಡೇಟಾ ಸಂಗ್ರಹಕ್ಕೆ ಎಸ್ಐಟಿ ಪ್ಲಾನ್ ಮಾಡಿಕೊಂಡಿದೆ. ಚಿನ್ನಯ್ಯ ಮೊಬೈಲ್ ರಿಟ್ರೀವ್ಗೆ ಎಸ್ಐಟಿ ತೀರ್ಮಾನವನ್ನು ಮಾಡಿರುವಂಥದ್ದು. ಯಾವಾಗ ಯಾರು ಕಾಂಟ್ಯಾಕ್ಟ್ ಮಾಡಿದ್ರು, ಯಾವ ಕಾರಣಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡಿದ್ರು, ಅದರಲ್ಲಿ ಏನಾದರೂ ಮಾಹಿತಿ ಇದೆಯಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಒಂದು ಫೋನಲ್ಲಿ ಇರುವಂಥ ಡೇಟಾವನ್ನ ರಿಟ್ರೀವ್ ಮಾಡಲಿಕ್ಕೆ ಮುಂದಾಗಿದೆಯಂತೆ ಎಸ್ಐಟಿ. ಸಾಕಷ್ಟು ತನಿಖೆ ಮುಂದುವರಿತಾ ಇರುವಂಥ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಹೋಗ್ತಾ ಇದೆ. ದಾಖಲೆ ಪತ್ರ ಒದಗಿಸಲಿಕ್ಕೆ ಸುಜಾತಾ ಭಟ್ ವಿಫಲ ಹಿನ್ನೆಲೆಯಲ್ಲಿ ಇಂದು ಎಸ್ಐಟಿ ಸುಜಾತಾ ಭಟ್ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಇಲ್ಲೂ ಕೂಡ ಅಷ್ಟೇ, ಅನಾಮಿಕನ ರೀತಿಯಲ್ಲಿ ಈಕೆನೂ ಕೂಡ ಅಷ್ಟೇ, ಈ ಅಜ್ಜಿನೂ ಕೂಡ ಅಷ್ಟೇ ಸಾಕಷ್ಟು ನಾಟಕ ಆಡ್ಬಿಟ್ರು ಅಂತ ಕಾಣಿಸುತ್ತೆ. ಅನನ್ಯ ಭಟ್ ವಿಚಾರದ ಬಗ್ಗೆ, ಆಕೆಯ ಇರುವಿಕೆಯ ಬಗ್ಗೆ, ಆಕೆ ಇಲ್ಲ ಏನೋ ಆಗ್ಬಿಟ್ಟಿದ್ದಾಳೆ ಅನ್ನುವಂಥ ರೀತಿಯಲ್ಲಿ ಏನೋ ಒಂದು ಕಟ್ಟು ಕಥೆಯನ್ನ ಕಟ್ಟಿದ್ರ ಅಥವಾ ನಿಜಾನ, ಅದಕ್ಕೆ ಎಸ್ಐಟಿ ಹೇಳ್ಬೇಕು. ಈಗ ಓಕೆ,
ನಾವೆಲ್ಲ ತೋರಿಸಿದಂಥ ಸಂದರ್ಭದಲ್ಲಿ ಮತ್ತೊಂದು ಕಡೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು, ಮತ್ತೆ ಆಕೆ ತೋರಿಸಿದ್ದಂಥ ಆಕೆಯ ಮಗಳು ಅನ್ನುವಂಥ ಫೋಟೋನು ಕೂಡ ಅಷ್ಟೇ, ಅವರಲ್ಲ ಅದು ಅನ್ನುವಂಥದ್ರ ಬಗ್ಗೆನೂ ಕೂಡ ಆ ಫೋಟೋದ ಕುಟುಂಬದವರು ಕೂಡ ಈಗ ಆಲ್ರೆಡಿ ಮಾತನಾಡಿದ್ರು. ಸೊ ಹಾಗಾದ್ರೆ ಯಾವುದು ನಿಜ? SIT ತನಿಖೆಯಲ್ಲಿ ಗೊತ್ತಾಗುತ್ತೆ. ಯಾಕೆಂದ್ರೆ ಎಷ್ಟೆಷ್ಟೆಲ್ಲ ಮಸಿಯನ್ನ ಬಳಿಯುವಂತ ಕೆಲಸ, ಷಡ್ಯಂತ್ರವನ್ನ ಮಾಡಲಾಗಿತ್ತು ಈ ಪ್ರಕರಣದಲ್ಲಿ. ಅದಕ್ಕೆ ಈ ಒಂದು ಪ್ರಕರಣನೂ ಕೂಡ ಒಂದು ಆಧಾರ ಆಗಿದೆ. ಸುಳ್ಳು ದೂರು ನೀಡಿದ್ರಿಂದ ಸುಜಾತಾ ಭಟ್ ಮೇಲೂ ಕೂಡ ಕ್ರಮ ಆಗುತ್ತೆ. ಆಕೆ ಸುಳ್ಳು ದೂರನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಸುಮ್ಮನೆ ಬಿಡೋದಿಲ್ಲ ಪೊಲೀಸರು ಯಾರನ್ನು ಕೂಡ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಿಶನ್, ಇಲ್ಲಿ ಚಿನ್ನಯ್ಯನನ್ನ ಸಾಕಷ್ಟು ವಿಚಾರಣೆ ಮಾಡಲಾಗ್ತಾ ಇದೆ. ಇನ್ನಷ್ಟು ಸ್ಫೋಟಕ ಮಾಹಿತಿಗಳಂತೂ ಬರ್ತಾ ಇರುತ್ತೆ. ಮತ್ತೆ ಆತ ಸೂತ್ರಧಾರಿಗಳು ಇದ್ದಾರೆ ಅಂತ ಹೇಳಿದ್ನಲ್ಲ, ಅವರ ಹೆಸರನ್ನ ಈಗ ಆಲ್ರೆಡಿ ಹೇಳಿದಾರ. ಅವರಿಗೆ ಯಾಕೆ ಇನ್ನೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದಾರ ಪೊಲೀಸರು? ಯಾವಾಗ ನೋಟಿಸ್ ಕೊಡೋದು, ಏನು ಎತ್ತ ಅಂತ, ಅಥವಾ ಒಂದು ಕ್ಲಾರಿಟಿ ಸಿಕ್ಕ ಬಳಿಕನೇ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತ ಸಾಧ್ಯತೆನ? ಮತ್ತೊಂದ್ ಕಡೆ ಸುಜಾತಾ ಭಟ್ ವಿಚಾರಕ್ಕೆ ಬರೋದಾದ್ರೆ, ಅನನ್ಯ ಭಟ್ ಇರುವಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅದು ಸುಳ್ಳಾಗಿದ್ರೆ ಆಕೆಯನ್ನು ಕೂಡ ವಶಕ್ಕೆ ಪಡೆಯುವಂತ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಪೃಥ್ವಿ, ಈಗಾಗಲೇ ಚಿನ್ನಯ್ಯನನ್ನ ಇಂಟ್ರೋಗೇಷನ್ ಹಂತ ಹಂತವಾಗಿ ಮಾಡಲಾಗ್ತಾ ಇದೆ. ಮೊದಲ ಹಂತ ಅದು ಆತನಿಗೆ ಆಶ್ರಯ ಕೊಟ್ಟಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿತ್ತು, ಅಲ್ಲಿ ಶೋಧ ಕಾರ್ಯವನ್ನು ಮಾಡಿತ್ತು, ಅಲ್ಲಿ ಮಹಜರು ಪ್ರಕ್ರಿಯೆಯನ್ನ ಮಾಡಿತ್ತು. ಇದೀಗ ಎರಡನೇ ಹಂತ ಅವರಿಗೆ ನೋಟಿಸ್ ಕೊಟ್ಟು ಕಳಿಸುವಂತದ್ದು. ಹಾಗಾಗಿ ಅದಕ್ಕೆ ಬೇಕಾದಂತಹ ಪೂರಕವಾದ ದಾಖಲೆಗಳನ್ನ ಸಂಗ್ರಹ ಮಾಡೋಕೆ ಈಗ SIT ತೀರ್ಮಾನ ಮಾಡಿದೆ. ನಿನ್ನೆ ಮಧ್ಯಾಹ್ನ ನಂತರವಾಗಿ ಚಿನ್ನಯ್ಯನನ್ನ ವಿಚಾರಣೆ ಮಾಡಿದ್ದಾರೆ SP ಜಿತೇಂದ್ರ ಕುಮಾರ್ ದಯಾಮ. ಇವತ್ತು ಇದ್ದಾರೆ ಅಂದ್ರೆ ಪ್ರಮುಖವಾಗಿ ಚಿನ್ನಯ್ಯ ಸುಮಾರು 44 ದಿನಗಳ ಕಾಲ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಇದ್ದ ಎಂಬ ಮಾಹಿತಿ ಸದ್ಯಕ್ಕೆ SITಗೆ ಸಿಕ್ಕಿರುವಂತದ್ದು. ಹಾಗಾಗಿ ಇಷ್ಟು ದಿನಗಳ ಕಾಲ ಅಲ್ಲಿ ಯಾವೆಲ್ಲ ಬೆಳವಣಿಗೆ ಆಯ್ತು, ಏನೆಲ್ಲ ಗೌಪ್ಯ ಸಭೆಗಳಾಯ್ತು, ಆ ಗೌಪ್ಯ ಸಭೆಗಳಿಗೆ ಯಾರೆಲ್ಲ ಬಂದ್ರು, ಏನಾದ್ರು ಆಮಿಷ ಒಡ್ಡಿದ್ರ, ಏನಾದ್ರು ಬೆದರಿಕೆ ಹಾಕಿದ್ರ ಎಂಬಿತ್ಯಾದಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂತ ಪ್ರಯತ್ನವನ್ನ SIT ಮಾಡ್ತಾ ಇದೆ. ಹಾಗಾಗಿ ಸಾಕ್ಷ್ಯ ಮತ್ತು ದಾಖಲೆಗಳು ಸಿಕ್ಕ ನಂತರವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆಗೆ ಅವ್ರ ಜೊತೆ ಗುರುತಿಸಿಕೊಂಡಂತ ಇತರ ಹೋರಾಟಗಾರರು ಕೂಡ SIT ಕಚೇರಿಗೆ ಬರಬೇಕೆಂಬ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ SIT ಈಗ ಆಗ್ತಾ ಇರುವಂತದ್ದು ಪ್ರಮುಖವಾಗಿ ದಾಖಲೆಗಳನ್ನ ಸಂಗ್ರಹ ಮಾಡೋದು, ಸಾಕ್ಷ್ಯವನ್ನ ಸಂಗ್ರಹ ಮಾಡೋದು. ಈ ಮಹಜರು ಸಂದರ್ಭದಲ್ಲಿ 2 ಮೊಬೈಲ್ಗಳು ಚಿನ್ನಯ್ಯನಿಗೆ ಸೇರಿದಂತ ಹೇಳಲಾಗ್ತಾ ಇದೆ. ಹಾಗಾಗಿ ಚಿನ್ನಯ್ಯನಿಗೆ ಸೇರಿದಂತ 2 ಮೊಬೈಲ್ಗಳನ್ನ ರಿಟ್ರೀವ್ ಮಾಡಲಾಗ್ತಾ ಇದೆ. ಅಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ಅದು ಸ್ವಿಚ್ ಆಫ್ ಆಗಿತ್ತು. ಕಾಲ್ ರೆಕಾರ್ಡ್, ಕಾಲ್ ಹಿಸ್ಟ್ರಿ, ಕಾಲ್ ಲಾಗ್ಗಳು ಸಂಪೂರ್ಣವಾಗಿ ಡಿಲೀಟ್ ಆಗಿತ್ತು. ಹಾಗಾಗಿ ಅದನ್ನ ಮತ್ತೆ ತೆಗೆಯೋಕೆ ಈಗ ರಿಟ್ರೀವ್ ಮಾಡೋಕೆ SIT FSLಗೆ ಅದನ್ನ ಕಳಿಸಿರುವುದು. ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಸದ್ಯಕ್ಕೆ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ನಿಮ್ಗೆ ತೋರಿಸ್ತಾ ಇದ್ವಿ ಒಂದ್ ಕಡೆ ಈಗ ಆಲ್ರೆಡಿ SIT ಸಾಕಷ್ಟು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೀಲಿಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕಿರುವಂತ ಮಾಹಿತಿ. ಮತ್ತು ಒಂದ್ ಕಡೆ ಅನನ್ಯ ಭಟ್ ಕಾಣೆ ಆಗ್ಬಿಟ್ಟಿದ್ದಾರೆ, ಅವ್ರು ಸಾವನ್ನಪ್ಪಿಟ್ಟಿದ್ದಾರೆ, ಅಟ್ಲೀಸ್ಟ್ ಆಕೆಯ ಮೂಳೆಯನ್ನಾದ್ರೂ ಕೊಡಿ ಅನ್ನುವಂಥ ರೀತಿಯಲ್ಲಿ ಏನ್ ಕಂಪ್ಲೇಂಟ್ ಅನ್ನ ಕೊಡಲಾಗಿತ್ತು, ಆ ಪ್ರಕರಣದ ತನಿಖೆನೂ ಕೂಡ SIT ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಅದರಲ್ಲಿ ಸುಳ್ಳು ದೂರನ್ನ ಕೊಟ್ಟಿರುವಂತದ್ದು ನಿಜ ಆದ್ರೆ, ಯಾಕೆಂದ್ರೆ ಈಕೆ ಇದುವರೆಗೂ ಆ ಅಜ್ಜಿ ಇದಾರಲ್ಲ, ಇದುವರೆಗೂ ಯಾವುದೇ ದಾಖಲೆಯನ್ನ ಕೊಟ್ಟಿಲ್ಲ. ಅನನ್ಯ ಎಲ್ಲಿದ್ರು, ಏನು ಎತ್ತ, ಎಲ್ಲಿ ಓದಿದ್ರು ಅನ್ನುವಂಥದ್ರ ಬಗ್ಗೆ ಎಲ್ಲವೂ ಕೂಡ ಪುಂಖಾನುಪುಂಖವಾಗಿ ಪುಂಗಿದ್ದೇ ಬಂತು ಅಂತಲೂ ಕೂಡ ಸಾಕಷ್ಟು ಚರ್ಚೆಗಳಿತ್ತು. ಅದನ್ನ ಮಾಧ್ಯಮದಲ್ಲೂ ಕೂಡ ನಾವು ಸಾಕಷ್ಟು ತೋರಿಸಿದ್ವಿ. ಆಕೆ ಒಂದೊಂದು ಕಡೆನೂ ಒಂದೊಂದು ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂಥದ್ದು. ಸುಳ್ಳು ದೂರು ಆಗಿದ್ದೇ ಆದ್ರೆ ಲಾಕ್ ಆಗುವಂತ ಸಾಧ್ಯತೆ ಇದೆ.